ಮಲ್ಲೇಶ್ವರಂ ಸಹಕಾರ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಹೆಮ್ಮೆಯ ದಿನ, ಚರಿತ್ರಾತ್ಮಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾಗದು. ಈ ಸಂಸ್ಥೆ ಕಳೆದ 1920 ಜೂನಲ್ಲಿ ಪ್ರಾರಂಭವಾಗಿದ್ದರಿಂದ 105 ವರ್ಷಗಳ ಸತತವಾಗಿ ಈ ಸಂಸ್ಥೆ ಭದ್ರ ಬುನಾದಿ ಹಾಕಿ, ಫೌಂಡೇಶನ್ ಹಾಕಿ, ಸಂಸ್ಥೆ ಗಟ್ಟಿಯಾಗಿ ಹಲವಾರು ವರ್ಷಗಳನ್ನು ನಡೆಯುವಂಥ ಮಾಡಿರುವಂಥ ಆ ಹಿರಿಯ ಮಹಿಳೆಯರಿಗೆ ಅವತ್ತು ದೊಡ್ಡ ನಮಸ್ಕಾರ. ನನಗೆ ಅವ್ರಿಗೆ ನಾವು ನಮ್ಮನ್ನು ಸಲ್ಲಿಸಲೇಬೇಕು. ಆ ಒಂದು ಕಾರಣಕ್ಕೆ 60-70 ವರ್ಷಗಳಿಂದ ಅವ್ರ ತಂದೆ, ಈಗ ಏನು ಹಿರಿಯರು 80 ವರ್ಷದವರು ಹಿರಿಯರು ಸನ್ಮಾನಿತರಾಗಿ ಬರ್ತಾರೋ, ಅವ್ರ ತಂದೆ ತಾಯಿರು ಕೂಡ ನಮ್ಮ ಬ್ಯಾಂಕಿನ ಆವರಣದಲ್ಲಿ ಬಂದು ಮಕ್ಕಳಾಗಿ ಬರ್ತಾಯಿದ್ರು. ಅಂಥ ಒಂದು ಹಿರಿಯರಿಗೆ ನಾವು ಸನ್ಮಾನ ಮಾಡ್ತಾ ಇರೋದಿಲ್ಲ, ಅದು ನನ್ನ ಅಧ್ಯಕ್ಷ ಅವಧಿಯಲ್ಲಿ ನನಗೆ ಮಾಡ್ತಾ ಇರೋದಕ್ಕೆ ನಾನು ಇಡೀ ನಮ್ಮ ಆಡಳಿತ ಮಂಡಳಿಗೆ ನಾನು ಚುನಾಯಿಸಿದಾಗ ನಮ್ಮ ನಿಕಟಪೂರ್ವಂಥ ರಮೇಶರಾಗಲಿ, ಅನಂತರಾಗಲಿ ಅವರೆಲ್ಲ ಸಂಪೂರ್ಣ ಸಹಕಾರ ಮಾಡಿ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ, ಅರ್ಥಪೂರ್ಣವಾದ ವ್ಯವಸ್ಥೆಗೆ ಇದು ಕರ್ನಾಟಕದಿಂದ ಎಲ್ರಿಗೂ ಮನೆಗೆ ತಲುಪುವಂಥ ಕೆಲಸ ಮಾಡಿಕೊಡಿ. ಯಾಕಂದರೆ ಬೇರೆ ಬ್ಯಾಂಕ್ ಕೂಡ ಇದನ್ನು ಒಂದು ಮಾದರಿಯಾಗಿ ಮಾಡುವಂಥ ಕೆಲಸ ಆಗಲಿ. ನಾನು ಪ್ರತಿಯೊಬ್ಬ ಸದಸ್ಯರಿಗೂ ಇವತ್ತೇನು ನಾವು ಸನ್ಮಾನ ಮಾಡ್ತಾ ಇದ್ದೀವೋ, ಹಿರಿಯರಿಗೆ ಭಾಳ ಖುಷಿಯಾಗಿ ಲವಲವಿಕೆಯಿಂದ ಬಂದು ಸನ್ಮಾನಿತರಾಗ್ತಾ ಬಂದಿರಲ್ಲ, ಅವ್ರಿಗೆ ಫಸ್ಟು ಅಭಿನಂದನೆ ಸಲ್ಲಿಸಬೇಕು. ಈ ಸಂಸ್ಥೆ ಕಟ್ಟಿರೋದು ಅವರು, ಆ ಸಂಸ್ಥೆಯ ಭದ್ರ ಬುನಾದಿ ಆಗಲಿ ಹಿರಿಯ ನಮನಗಳಿಗೆ ನಮಸ್ಕಾರ ಸುತ್ತಾ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹಿರಿಯ ನಮ್ಮ ಏನು ಇವತ್ತು ಸನ್ಮಾನಿತ ಆಗ್ತಾ ಅವರಿಗೆ 10,000 ಕ್ಯಾಶ್ ಅವಾರ್ಡ್ ಕೂಡ ಕೊಡ್ತಾ ಇದ್ದೀವಿ. ಅವರಿಗೆ ಹೂವು ಹಾರ, ಅವ್ರಿಗೆ ಸನ್ಮಾನಗಳನ್ನು ಮಾಡಿ ಭಾಳ ಗೌರವಪೂರ್ವಕ, ಅತ್ಯಂತ ವಿನಯಪೂರ್ವಕವಾಗಿ ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮಕ್ಕೆ ತಾವು ಕೂಡ ಮಾಧ್ಯಮದವರು ಇದನ್ನು ಭಾಳ ಡೀಪಾಗಿ ಹೋಗಿ ಪ್ರತಿಯೊಬ್ಬರು ತಲುಪುವಂಥ ಕೆಲಸ ಮಾಡಿ, ಇನ್ನು ಆಕಾರ ಸಂಸ್ಥೆಗಳಿಂದ ಅಲ್ಲಿರುವಂಥ ಹಿರಿಯರಿಗೆ ಸನ್ಮಾನ ಮಾಡುವಂಥ ಒಂದು ವೇದಿಕೆ ಆಗಿದೆ ಅಂತ ನಮ್ಮಲ್ಲಿ ಕಳ್ಕಳಿಂದ ನನ್ನ ಅಧ್ಯಕ್ಷನ ಕೇಳ್ಕೊತೀನಿ. ನಾನೊಬ್ಬ ಅಧ್ಯಕ್ಷನಾಗಿ ಈ ಸಂಸ್ಥೆಗೆ ಅದರದೇ ಆದ ಇತಿಹಾಸ ಇದೆ. ಯಾವುದೇ ನಷ್ಟ ಇಲ್ಲದೆ ಕಳೆದ 105 ವರ್ಷಗಳಿಂದ ನಷ್ಟಗಳಿಲ್ಲದೆ ಬ್ಯಾಂಕ್ ನಡೆದಿದೆ ಅಂದರೆ ಕರ್ನಾಟಕ ನಮ್ಮದು ಒಂದು ದೊಡ್ಡ ಬ್ಯಾಂಕು. ಹಿಂದಿನ ದಿನಗಳಲ್ಲಿ ಹೌದು, ಯಾವುದೇ ವರ್ಷವೂ ನಷ್ಟ ಆಗಿಲ್ಲ. ಕರೋನಾ ಪೀರಿಯಡ್ ಕೂಡ ನಮಗೆ ವರ್ಣೆ ಅಂಥ ಒಂದು ಸಂಸ್ಥೆದು 100 years ಶತಮಾನ ಅದ್ದೂರಿಯಾಗಿ ಅರಮನೆ ಮಾಡಿದ್ವಿ. ನಮ್ಮ ರಮೇಶ್ ಅಧ್ಯಕ್ಷತೆಯಲ್ಲಿ ನಾನು ಕೂಡ ಇದ್ದೆ. ಅದ್ದೂರಿ ಅಂದರೆ ಬಹುಶಃ ಯಾವುದೇ ಸಹಕಾರ ಬ್ಯಾಂಕ್ಗಳು ಮಾಡಿಲ್ಲ. ಅಂದರೆ ಅವ್ರು ಮಾಡೋದಿಲ್ಲ ಅಂತಲ್ಲ, ಮಾಡೋವಂಥದ್ದು ಸಂದರ್ಭ ನನಗೆ ಒದಗಿ ಬಂದಿದ್ದಕ್ಕೆ ನಾನು ಹೆಮ್ಮೆ ಇದ್ದೀನಿ. ಆ ಟೈಮಲ್ಲಿ ನಾನು ಅವಾಗ ನಿರ್ದೇಶಕನಾಗಿದ್ದೆ, ಈಗ ಅಧ್ಯಕ್ಷನಾಗಿದ್ದೀನಿ. ನನ್ನ ಅಧ್ಯಕ್ಷ ಅವಧಿ ಹಿರಿಯರು ಸನ್ಮಾನ ಮಾಡಿದ್ರೆ ಭಾಳ ಸಂತೋಷ ಆಗಿದೆ. ಇಲ್ಲಿ ಹೋದ ವರ್ಷ ಮಾರ್ಚ್ 2010 ಆಯಿತು. ಅವಾಗಲೇ ನಾವು ನಮ್ಮ ಬ್ಯಾಂಕಿನ ಹಿರಿಯರ ಸದಸ್ಯರುಗಳಿಗೆ ಅಬೌವ್ 80 years ಇರೋರಿಗೆ ಒಂದು ಸನ್ಮಾನ ಮಾಡಬೇಕು ಅಂತಿತ್ತು. ವಿನಾಕಾರಣ ಸ್ವಲ್ಪ ಎಲೆಕ್ಷನ್ನು ಮತ್ತು ಇಯರ್ ಎಂಡಿಂಗ್ ಎಲ್ಲ ಬಂದಿದ್ದರಿಂದ ಪೋಸ್ಟ್ಪೋನ್ ಆಯಿತು. ಅದು ಮುಂದುವರೆದ ಭಾಗ. ಇದು ನಾವು ಮಾಡ್ತಾ ಇರೋದು ನಮ್ಮ ಬ್ಯಾಂಕಿಗೆ ಈ ಸೇವೆ ಸಲ್ಲಿಸಿದ ನಮ್ಮ ಬ್ಯಾಂಕಿನ ಹಿರಿಯ ಸದಸ್ಯರಾದ ಸುಮಾರು 80 ವರ್ಷ ಆಗಿರೋರಿಗೆ ನಾವು ಸನ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಡೈರೆಕ್ಟರ್ ಅನಂತನ್ನು, ಅಶೋಕ್ ಕುಮಾರ್ ಅವರೆಲ್ಲ ಇದ್ದಾರೆ. ಎಲ್ಲ ಒಟ್ಟುಗೂಡಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಇರೋದು ನಮಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ವಿಷಯ ಆಗಿದೆ. ಹಿರಿಯರದು ಸಹಕಾರ ತುಂಬ ಚೆನ್ನಾಗಿದೆ. 80 ಸಹಸ್ರ ಚಂದಮಗಳನ್ನು ಕಂಡಿರೋರನ್ನ ನಮಗೂ ನೋಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಸೀನಿಯರ್ ಮೆಂಬರ್ಸ್ಗಳಿದಾರಲ್ಲ, 60-70% ಆಫ್ ಅವರ್ ಡಿಪಾಸಿಟ್ಸ್ ಆರ್ ಫ್ರಮ್ ದಿ ಸೀನಿಯರ್ ಪೀಪಲ್ ಆ್ಯಂಡ್ ದಿ ಬ್ಯಾಂಕ್ ಈಸ್ ಎಕ್ಸ್ಟ್ರೀಮ್ಲಿ ಕಮಿಟೆಡ್ ಆ್ಯಂಡ್ ವಿ ಹ್ಯಾವ್ ಎ ವೆರಿ ಕೊಹೆಸಿವ್ ಟೀಮ್. ಆ ಟೀಮ್ನಲ್ಲಿ ಎಷ್ಟು ಹೊಂದಾಣಿಕೆ ಇದೆ ಅಂತ ಹೇಳಿದ್ರೆ, ಬ್ಯಾಂಕಿನಲ್ಲಿ ಜನಗಳದ್ದು ದುಡ್ಡನ್ನು ಬಗ್ಗೆ ನಾವು ಕಾಪಾಡಲಿಕ್ಕೆ ಸದಾ ಬದ್ಧರಾಗಿದ್ದೀವಿ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಟು ಸೆಲೆಬ್ರೇಟ್ ದಿಸ್. ಆ್ಯಂಡ್ ನಮ್ಮ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಬ್ಯಾಂಕು ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ವಿ ವಾಂಟ್ ಟು ಮೇಕ್ ದಿಸ್ ಆಸ್ ಎ 1000 ಕೋಟಿ ಮಾಡೋದು ಅನ್ನೋದು ನಮ್ಮ ಇದಿದೆ, ಅದು ನಮ್ಮ ಟಾರ್ಗೆಟ್ ಇದೆ. ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಅಚೀವ್ ದಟ್ ಇನ್ ನಿಯರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್.